ಹೇಳ್ತಾರೆ ಬಿಜೆಪಿಯವರು ಸಿದ್ದರಾಮಯ್ಯ ಸರ್ಕಾರ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟು ಯೋಜನೆ ಆಗುತ್ತದೆ ಅಭಿವೃದ್ಧಿ ಕೆಲಸಗಳಿಗೆ ನಾನು ಕೇಳ್ತೀನಿ. 3,71,000ರಿಂದ 4,09,000 ಕೋಟಿಗೆ ಬಜೆಟ್ ಜಾಸ್ತಿ ಆಗಿದ್ರೆ ಸುಮಾರು 38,000 ಕೋಟಿ ಜಾಸ್ತಿ ಆಗಿದ್ರೆ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಆರ್ಥಿಕವಾಗಿ ದಿವಾಳಿ ಆಗಿದೆ ಆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ವರ್ಷ ಬರೀ ಎಂಎಲ್ಎಗಳಿಗೆ ಎಂಎಲ್ಸಿಗಳಿಗೆ ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತೇಳಿ 8,000 ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟಿದ್ದೇವೆ. ಬಜೆಟ್ನಲ್ಲಿ 8,000 ಕೋಟಿ ರೂಪಾಯಿಗಳನ್ನ ನಾವು ವರ್ಷ 24-25ರಲ್ಲಿ ಖರ್ಚು ಮಾಡಿದ್ದಂತಹ ಹಣ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸ್ವಲ್ಪ ಎಂಎಲ್ಎಗಳೆಲ್ಲ ಕೇಳಬೇಕಿದ್ರೆ ಎಂಎಲ್ಎಗಳೆಲ್ಲ ಕೇಳಿದ್ರೆ 56,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ನಾವು ಈ ವರ್ಷ ಕಿತ್ಕೊಳ್ತಾ ಇರ್ತಕ್ಕಂಥದ್ದು 83,000 ಕೋಟಿ. ಸುಮಾರು 50,000 ಕೋಟಿ ಒಂದೇ 30,000 ಕೋಟಿ ನಾವು ಸ್ವಲ್ಪ ಬೆಲೆ ಇಟ್ಕೊಂಡಿದ್ರೆ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ದೇವರಿಂದ ಅವ್ರು ಯಥಾವತ್ತು ಬೆಲೆಗಳನ್ನ ಏರಿಸೋದ್ರಿಂದ ಎಲ್ಲ ಇಡೀ ದೇಶದಲ್ಲಿ ಆಹಾರ ಪದಾರ್ಥಗಳು ಗ್ಯಾಸು ಪೆಟ್ರೋಲ್ ಡೀಸೆಲ್ ಹೆಚ್ಚಾಗಬೇಕಾದ್ರೆ ನರೇಂದ್ರ ಮೋದಿಯವರು ಕಾರಣ. ನರೇಂದ್ರ ಮೋದಿಯವರು ಕಾರಣ, ಬಿಜೆಪಿಯವರು ಕಾರಣ. ಬಿಜೆಪಿಯವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ, ನಮ್ಮ ವಿರೋಧ ಮಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ನಾವು 4 ರೂಪಾಯಿ ಹಾಲಿಗೆ ಜಾಸ್ತಿ ಮಾಡಿ ಸರ್ಕಾರ ಬಂದದ್ದು ಸರ್ಕಾರ ಬಂದಿದೆಯಾ 4 ರೂಪಾಯಿ ಏನೋ ಹೋಗಿ ರೈತರಿಗೆ ಹೋಗಿಲ್ಲ, ಏನೋ ರೈತರಿಗೆ ರೈತರ ಹೋದ ಕಡೆ ಹಾಲಿನ ಬೆಲೆ ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ವಿ. ಕೊಂಡ್ಕೊಳ್ತಕ್ಕಂಥ ಬೆಲೆಯನ್ನು ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ವಿ. ಅವರು 5 ರೂಪಾಯಿ ಹೆಚ್ಚು ಮಾಡಬೇಕು. ಆದ್ರೂ ಕೂಡ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದ್ದಾರೆ. ನಮ್ಮಲ್ಲಿ ಮಾರಾಟ ಬೆಲೆ ಇದೆಯಲ್ಲ ಈಗ 46 ರೂಪಾಯಿ ಆಗಿದೆ. ಬೇರೆ ರಾಜ್ಯಗಳಲ್ಲಿ ಆಂಧ್ರದಲ್ಲಿ 50 ರೂಪಾಯಿ ಇದೆ, ಗುಜರಾತ್ನಲ್ಲಿ 55 ರೂಪಾಯಿ ಇದೆ, ಗುಜರಾತ್ನಲ್ಲಿ 52 ರೂಪಾಯಿ ಇದೆ, 52 ರೂಪಾಯಿ, ನಮ್ದು 46 ರೂಪಾಯಿ, ಆಂಧ್ರದಲ್ಲಿ 60 ರೂಪಾಯಿ, ಹರಿಯಾಣದಲ್ಲಿ 56 ರೂಪಾಯಿ, ತೆಲಂಗಾಣದಲ್ಲಿ 55 ರೂಪಾಯಿ, ಮಹಾರಾಷ್ಟ್ರದಲ್ಲಿ 55 ರೂಪಾಯಿ, 53 ರೂಪಾಯಿ, ಮಹಾರಾಷ್ಟ್ರದಲ್ಲಿ 53 ರೂಪಾಯಿ. ರೈತರು ಆನೆ ಮೇಲೆ ಹೆಚ್ಚುವರಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದಾಗ ನಮ್ಮ ಸರ್ಕಾರ ಸ್ಪಂದನೆ ಮಾಡಿದೆ. ನಾವು 4 ರೂಪಾಯಿ ಹೆಚ್ಚು ಮಾಡಿದ್ದೀವಿ, ಅದು ಮಾರಾಟದ ಬೆಲೆ ಹೆಚ್ಚು ಮಾಡಿದ್ದೀವಿ, ಅದು ಮಾರಾಟದ ಬೆಲೆ ನೇರವಾಗಿ 4 ರೂಪಾಯಿ ಹೆಚ್ಚು ಮಾಡಿದ್ದೀವಲ್ಲ ಅಂತ
ರೈತರಿಗೆ ಕೊಡ್ತಾ ಇದ್ದೀವಿ. ಇವತ್ತು 5 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದೀವಿ ನಾವು. ಅದರ ಮುಂದಿನ ದಿನಗಳಲ್ಲಿ 7 ರೂಪಾಯಿ ಮಾಡ್ತೀವಿ. 5 ರೂಪಾಯಿ ಸಬ್ಸಿಡಿ ಪ್ರತಿ ಲೀಟರ್ಗೆ 5 ರೂಪಾಯಿ ಸಬ್ಸಿಡಿ ಇದು ಇದೇ ಕೇಳಿ ಸರ್ಕಾರ ಕೊಟ್ಟಿದ್ದೀವಿ. ನಾವು ಪ್ರತಿ ವರ್ಷ 4.5 ಲಕ್ಷದಿಂದ 5 ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. 4.5 ಲಕ್ಷದಿಂದ 5 ಲಕ್ಷ ಕೋಟಿ ರೂಪಾಯಿಗಳಿಂದ ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ. ಇದು ವಾಪಸ್ ಎಷ್ಟು ಬರುತ್ತದೆ? ಕೊಡ್ರಿಗೆ 60,000. ನಮ್ಮಿಂದ ಕಲೆಕ್ಟ್ ಆಗಿರೋ ತೆರಿಗೆ ಎಷ್ಟು? 4.5 ಲಕ್ಷ. ವಾಪಸ್ ಬರೋದು 10,000.